ನಮಸ್ಕಾರ ಸ್ನೇಹಿತರೆ, ಸಗಸಂತ ಚಾನಲ್ಗೆ ಸ್ವಾಗತ. ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಹಲವಾರು ಜಾಬ್ಗಳಿರುತ್ತೆ. ನೋಡಿಕೊಂಡು ಕಷ್ಟಪಟ್ಟು ಸೇರ್ಕೊಳ್ಳಿ, ಹುಡುಕ್ಬಿಟ್ಟು ಚೆನ್ನಾಗಿರೋ ಜಾಬ್ಗಳಿಗೆ ಸೇರ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ವಿಡಿಯೋಲಿ ಏನು ಮಾಡ್ತೀರಾ, ವಿಡಿಯೋನ ಅರ್ಧಂಬರ್ಧ ನೋಡೋದ್ರಿಂದ ನಿಮಗೆ ಅರ್ಧಂಬರ್ಧ ಮಾಹಿತಿ ಮಾತು ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿರೋ ವಿಡಿಯೋ ನೋಡಿ, ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ. ಹಾಗೂ ನಾನು ವಿಡಿಯೋಲಿ ನನ್ನ ಚಾನಲಲ್ಲಿ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ. ನೂರಾರು ವಿಡಿಯೋಗಳು ಜಾಬ್ ರಿಲೇಟೆಡ್ ಹಾಕಿದ್ದೀನಿ. ಯಾವ ಬಿಸ್ನೆಸ್ ಓಪನ್ ಮಾಡಿದ್ರೆ ಹೊಸ ಬಿಸ್ನೆಸ್ ಐಡಿಯಾಗಳು ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಏನಪ್ಪ ಇದು ಮಾಹಿತಿ ಅಂದ್ರೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದ ತಕ್ಷಣ ಏನ್ ಮಾಡ್ತಾರೆ ಜನ ಮುಗಿ ಬೀಳ್ತಾರೆ. ಇವತ್ತಿಗೆ ಕೋವಿಡ್ ಮುಗಿದಾದ್ಮೇಲೆ ಇವಾಗ ಏನಾಗ್ತಿದೆ, ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿಗೆ ಜನ ಆಸೆ ಪಡ್ತಾ ಇದ್ದಾರೆ. ಹಾಗೂ ಕೆಲಸ ಕೂಡ ಎಷ್ಟು ಜನ ಮಾಡ್ತಾ ಇದ್ದಾರೆ. ಈಗ ಆವಾಗ IT ಇಂಡಸ್ಟ್ರಿಗಳು ಕಂಪ್ನಿಗಳು ಕೂಡ ವರ್ಕ್ ಫ್ರಮ್ ಹೋಮ್ ಗಳನ್ನ ಶುರು ಮಾಡ್ತು. ಇವಾಗ ಕಾಮನ್ ಜನರಿಗೆ ಗೊತ್ತಾಯ್ತು, ಎಲ್ಲರಿಗೂ ಗೊತ್ತಾಯ್ತು ವರ್ಕ್ ಫ್ರಮ್ ಮನೆಯಿಂದನೇ ಕೂಡ ಕೆಲಸ ನಡೀತಾರೆ. ಮನೆಯಲ್ಲಿ ಕೂತ್ಕೊಂಡು ಕೂಡ ದುಡ್ಡನ್ನ ಅರ್ನ್ ಮಾಡಬಹುದು ಅಂತ ಜನರಿಗೆ ಗೊತ್ತಾಗಕ್ಕೆ ಶುರು ಆಯಿತು. ಅದನ್ನ ಬಂಡವಾಳ ಇಟ್ಕೊಂಡು ಎಷ್ಟು ಜನ ಮೋಸ ಕೂಡ ಮಾಡ್ತಾ ಇದ್ದಾರೆ. ಏನಾಗ್ತಿದೆ ಅಂದ್ರೆ, ಪೆನ್ಸಿಲ್ ಪ್ಯಾಕಿಂಗ್ ಬಿಸ್ನೆಸ್ ನೀವು ನೋಡ್ತಿರ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಆಡ್ಗಳನ್ನ ಪ್ಲೇಸ್ ಮಾಡ್ತಾರೆ. ಅದನ್ನು ನಂಬ್ಕೊಂಡು ಎಷ್ಟೋ ಜನ 2,500 ಇಂದ 3,000 ರೂಪಾಯಿ ದಿವಸಕ್ಕೆ ದುಡಿಬಹುದು ಅಂತ ಕೂಡ ಆ ಜಾಹೀರಾತು ಹಾಕಿರ್ತಾರೆ. ಏನಿಲ್ಲ, ಪೆನ್ಸಿಲ್ ಕಳಿಸ್ತೀವಿ, ಎರೇಸರ್ ಕಳಿಸ್ತೀವಿ, ಅದಕ್ಕೆ ಜೊತೆಗೆ ಶಾರ್ಪ್ನರ್ ಅಥವಾ ಮೆಂಡರ್ನ ಕಳಿಸ್ತೀವಿ. ಅದನ್ನೆಲ್ಲ ನೀವು ಪ್ಯಾಕ್ ಮಾಡಿ ಕರೆಕ್ಟಾಗಿ ನಿಮ್ಗೆ ಹಾಕಿ ಅನ್ಪ್ಯಾಕ್ ಆಗಿರೋದನ್ನ ಪ್ಯಾಕ್ ಮಾಡಿ ಕರೆಕ್ಟಾಗಿ ನೀವು ಡೀಟೇಲ್ಸ್ ಹಾಕಿ ಕಳಿಸ್ಬೇಕು. ಅಂದರೆ ಕರೆಕ್ಟಾಗಿರೋ 100 ಪ್ಯಾಕ್ ಮಾಡಿ ಕಳಿಸ್ಬೇಕು. ಡೈಲಿ 2,000 ಇಂದ 3,000 ರೂಪಾಯಿ ದಿವಸಕ್ಕೆ ಅರ್ನ್ ಮಾಡ್ಬೋದು. ತಿಂಗಳಿಗೆ ಏನಿಲ್ಲ ಅಂದರೂ 60,000ವರೆಗೂ ಸಂಬಳ ಕೊಡ್ತೀವಿ ಅಂತ ಕೂಡ ಮಾಹಿತಿನ ಜನರು ಬಿಡ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಆದ್ರೆ ಇನ್ನೊಂದು ಏನಾಗಿದೆ ಗೊತ್ತಾ, ಈ ಪೆನ್ಸಿಲ್ ಪ್ಯಾಕಿಂಗ್ ಹೆಂಗ್ ಶುರು ಆಗುತ್ತೆ ಅಂದ್ರೆ, ನೀವು ಫಸ್ಟಿಗೆ ಒಂದು ಅಮೌಂಟ್ನ ಕಟ್ಟಬೇಕು. ತಿಂಗಳಿಗೆ 40,000-60,000 ರೂಪಾಯಿ ದುಡಿತೀರಾ ಅಂತ ಯಾವಾಗ ಆಸೆ ಬರುತ್ತೋ ಜನ ಏನು ಮಾಡ್ತಾರೆ, ಇದನ್ನು ನೋಡ್ದಲ್ಲೇ ಏನು ಮಾಡ್ತಾರೆ, 2,000 ಇಂದ 3,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಥವಾ ಇನ್ನೊಂದು ನೀವು ಮೋಸ ಮಾಡಲ್ಲ ಅಂತ ಅವ್ರ ಅಕೌಂಟ್ಗೆ ಹಾಕಬೇಕಾಗುತ್ತೆ ಅನ್ನೋದು ಒಂದು ಶುರು ಮಾಡ್ತಾರೆ. 2,000 ಇಂದ 3,000 ರೂಪಾಯಿ ಅಕೌಂಟಿಗೆ ಹಾಕಿಸ್ಕೊಂಡು ಆಮೇಲೆ ನಾವು ಕೆಲಸ ಕೊಡ್ತೀವಿ. ಇನ್ನೊಂದು ವಾರದಲ್ಲಿ ಶುರು ಆಗುತ್ತೆ. ಇನ್ನೊಂದು ವಾರದಲ್ಲಿ ಪೆನ್ಸಿಲು ಡೀಟೇಲ್ಸ್ ಎಲ್ಲ ಕಳಿಸ್ಬಿಡ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ಬರುತ್ತೆ ನಿಮಗೆ ಅಂತ ಕೂಡ ಮಾಹಿತಿ ಕೊಡ್ತಾರೆ. ಆಮೇಲೆ ಏನಾಗುತ್ತೆ, 1 ವಾರ ಆಗುತ್ತೆ, 2 ವಾರ ಆಗುತ್ತೆ, 3 ವಾರ ಆದಮೇಲೆ ಏನಾಗುತ್ತೆ, ಫೋನ್ ಎಷ್ಟೇ ಮಾಡಿ ರಿಸೀವ್ ಮಾಡೋದು ಕಮ್ಮಿ ಮಾಡಿಬಿಡ್ತಾರೆ. ಆಮೇಲೆ ಬ್ಲಾಕ್ ಕೂಡ ಮಾಡಿಬಿಡ್ತಾರೆ. ನೀವು ಜಾಸ್ತಿ ನಿಮಗೆ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ. ಈ ಥರ ಎಲ್ಲ ಮೋಸಗಳು ನಡೀತಿದೆ. ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿದ್ರು ಕೂಡ ನಿಮಗೆ ದುಡ್ಡು ಕೊಡ್ತಾರೆ, ನೀವಾಗೆ ಖುದ್ದಾಗಿ ದುಡ್ಡು ಕೊಟ್ಬಿಟ್ಟು ಸೇರ್ಕೊಳ್ಳೋದಲ್ಲ. ಎಷ್ಟೋ ಜನ ಏನಾಗುತ್ತೆ, ಕ್ಯಾಪ್ಚಾ ಬಿಸ್ನೆಸ್ ಅಂದ್ಬಿಟ್ಟು ಕ್ಯಾಪ್ಚಾ ಕೂಡ ಶುರು ಆಗಿದೆ. ಇದೇ ರೀತಿ ಕ್ಯಾಪ್ಚಾ ಏನಂದ್ರೆ, ಕ್ಯಾಪ್ಚಾ ಎಂಟರ್ ಮಾಡೋದು, ಒಂದೊಂದು ಲೆಟರ್ ಇರುತ್ತೆ, ಅದು ಎಂಟರ್ ಮಾಡೋದು, 100 ಎಂಟರ್ ಮಾಡಿದ್ರೆ ಇಷ್ಟು ದುಡ್ಡು ಅಂತ. ಅದರಲ್ಲೂ ಏನಾಗಿದೆ, ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲೂ ಫಸ್ಟ್ ದುಡ್ಡು ಕೇಳ್ತಾರೆ. 2,000 ರೂಪಾಯಿ ಒಂದು ಸ್ಕೀಮ್ ಇರುತ್ತೆ. 2,000 ರೂಪಾಯಿ ನೀವು ಒಂದ್ಸಲ ಸ್ಟಾರ್ಟಿಂಗ್ ನೀವು ಹಾಕಿ ಸೇರ್ಕೊಳ್ಳೋಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬೇಕು ಅಂತ ಹಾಕಿ ಇಸ್ಕೊಂತಾರೆ. 2,000 ಇಸ್ಕೊಂಡ್ರೆ 20,000 ದುಡಿಬೋದು. 3,000 ಹಾಕಿದ್ರೆ 30,000 ದುಡಿಬೋದು. 4,000ವರೆಗೂ ಫಸ್ಟಿಗೆ ಇನ್ವೆಸ್ಟ್ ಮಾಡೋದು, ನೀವು 60,000 ತಿಂಗಳ ದುಡಿಬೋದು ಅಂತ ಆಸೆ ಹುಟ್ಟಿಸ್ಕೊಡ್ತಾರೆ. 1,000 ರೂಪಾಯಿ ಆಸೆ ದುಡಿಯೋದೇ ಕಷ್ಟ. ನಿಮಗೆ ಗೊತ್ತಿರೋ ಹಾಗೆ ಹೊರಗೆ ಹೋಗ್ಬಿಟ್ಟು ನೀವು 10 ರೂಪಾಯಿ ದುಡಿಯೋದು ಕೂಡ ತುಂಬ ಕಷ್ಟ ಆಗಿದೆ. ಆ ಕಾರಣಕ್ಕೋಸ್ಕರ ಹುಷಾರಾಗಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಏನಾಗುತ್ತೆ, ಜನ 2,000-3,000 ರೂಪಾಯಿ ದುಡ್ಡು ಹಾಕ್ತಾರೆ. ಆಮೇಲೆ ಅವ್ರು ಏನೇ ಮಾಡಿದ್ರು ಅವ್ರಿಗೆ ಕ್ಯಾಪ್ಚಾ ಬಿಸ್ನೆಸ್ಸು ಬರಲ್ಲ. ಈ ಕಡೆ ಪೆನ್ಸಿಲ್ ಪ್ಯಾಕಿಂಗ್ ಬಿಸ್ನೆಸ್ ಅದು ಕೂಡ ಸ್ಕ್ಯಾಮೇ ನಡೀತಿದೆ. ಇತ್ತೀಚೆಗೆ ತುಂಬ ಜಾಸ್ತಿ ಆಗೋಗಿದೆ. ಆ ಕಾರಣಕ್ಕೋಸ್ಕರ ನೋಡಿಕೊಂಡು, ನಿಮಗೆ ಯಾರೇ ಕೆಲಸ ಕೊಡ್ತೀರ ಅಂದ್ರೆ ಅವರು ನಿಮ್ಗೆ ಸಂಬಳ ಕೊಡಬೇಕು. ನೀವಾಗ ಹೋಗಿ ದುಡ್ಡು ಕೊಟ್ಬಿಟ್ಟು ಜಾಯಿನ್ ಆಗೋದಲ್ಲ. ಯಾವುದೇ ಸ್ಕೀಮ್ಗಳಲ್ಲ ಇವು, ಸಂಬಳ ಕೂಡ ಕೆಲಸ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಆದರೆ ಒಂದು ಆಫ್ಲೈನ್ ಚಿಕ್ಕ ಬಿಸ್ನೆಸ್ ಓಪನ್ ಮಾಡಿ. ನಾನು ಆಗಲೇ ವಿಡಿಯೋಲಿ ನನ್ನ ಅಕೌಂಟಲ್ಲಿ ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಬಿಸ್ನೆಸ್ ಐಡಿಯಾಗಳು ಅಂತ. ಮನೇಲಿ ಕುತ್ಕೊಂಡು ಮಾಡೋ ಬಿಸ್ನೆಸ್ಸು, ಗೃಹಿಣಿಯರು ಮಾಡೋ ಬಿಸ್ನೆಸ್ಸು, ಸ್ಟೂಡೆಂಟ್ಸ್ ಮಾಡೋ ಬಿಸ್ನೆಸ್ಸು, ಓದ್ತಿರೋರು ಮಾಡೋ ಬಿಸ್ನೆಸ್ಸು, ಕೆಲಸದಲ್ಲಿ ಮಾಡೋ ಬಿಸ್ನೆಸ್ಸು, 2 ಗಂಟೆ ಮಾತ್ರ ದಿವಸದ ಟೈಮ್ ಇದೆ ಅಂದರೂ ಮಾಡೋ ಬಿಸ್ನೆಸ್ಸು, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ 30 ರಿಂದ 60 ವಿಡಿಯೋಗಳು ಕೂಡ ನಾನು ಆಗಲೇ ಹಾಕಿದ್ದೀನಿ ಅಕೌಂಟಲ್ಲಿ. ಪ್ಲೇ ಲಿಸ್ಟ್ ಕೂಡ ಸಪ್ರೇಟ್ ಮಾಡಿ, ನ್ಯೂ ಬಿಸ್ನೆಸ್ ಐಡಿಯಾ ಅಂತ ನೋಡ್ಬಿಟ್ರೆ ನಮ್ಮ ಅಕೌಂಟಲ್ಲಿ ಇರಿದೆ. ಒಂದೇ ಸಲ ಹೋಗಿ ಚೆಕ್ ಮಾಡಿ, ನಿಮ್ಗೆ ಐಡಿಯಾ ಸಿಗುತ್ತೆ. ದುಡ್ಡು ಮಾಡೋದು ಕಷ್ಟ ಅಷ್ಟೊಂದಲ್ಲ, ಸುಲಭನೂ ಅಷ್ಟೊಂದು ಈಸಿ ಅಲ್ಲ. ಸುಮ್ಮನೆ ಒಂದು ಕ್ಯಾಪ್ಚಾ ಬರೆದ್ಬಿಟ್ರೆ ನಿಮಗೆ ತಿಂಗಳಿಗೆ ಯಾರು 30,000 ರೂಪಾಯಿ ಕೊಡಲ್ಲ. ಆಮೇಲೆ ಸುಮ್ಮನೆ ಒಂದು ಪ್ಯಾಕ್ ಮಾಡಿ, ಪೆನ್ಸಿಲ್ ಪ್ಯಾಕ್ ಮಾಡೋರನ್ನ ಯಾವತ್ತೂ ಆಗಲಿ ಹೊರಗಿನವ್ರು ಯಾರೋ ಒಬ್ರಿಗೆ ಮನೆ ಕಳಿಸಲ್ಲ ಪೆನ್ಸಿಲ್ ಪ್ಯಾಕ್ ಮಾಡಿ ಅಂತ. ಅವ್ರೇನು ಮಾಡ್ತಾರೆ, ಪೆನ್ಸಿಲ್ ಪ್ಯಾಕಿಂಗ್ ಮಾಡೋಕ್ಕೆ ಅವರ ಇಂಡಸ್ಟ್ರಿ ಕಳ್ಸ್ಕೊಂತ ಏನು ಮಾಡ್ತಾರೆ, ದೊಡ್ಡ ನಟರಾಜ, ಅಪ್ಸರ ಅಂತ ದೊಡ್ಡ ಇದು ಹೆಸರು ಹೇಳ್ಬಿಡ್ತಾರೆ. ಅವಾಗೇನು ಮಾಡ್ತಾರೆ, ಜನರು ಮೂರ್ಖರಾಗ್ತಾರೆ. ಆ ಕಾರಣಕ್ಕೋಸ್ಕರ ಈ ಥರ ಇಂಡಸ್ಟ್ರಿಗಳಿದ್ರೆ ಅವ್ರದ್ದೇ ದೊಡ್ಡ ಇಂಡಸ್ಟ್ರಿ ಇರುತ್ತೆ. ಅವರು ಲಕ್ಷಾಂತರ ಕೋಟ್ಯಾಂತರ ಪೆನ್ಸಿಲ್ ದಿವಸ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಆಗಲೇ ಕೆಲಸಕ್ಕೆ ಅಲ್ಲೇ ಇಟ್ಕೊಂಡಿರ್ತಾರೆ. ಅವ್ರು ಅಲ್ಲೇ ಪ್ಯಾಕ್ ಮಾಡೋದು ಕೂಡ ಅಲ್ಲೇ ಇರುತ್ತೆ. ಅಥವಾ ಇದೆಲ್ಲ ಫುಲ್ಲು ಮಷೀನರಿನೇ ನೋಡ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ
ಮೋಸ ಹೋಗಬೇಡಿ. ಮೋಸ ಹೋಗೋರು ಜಾಸ್ತಿ ಆಗಿದ್ದಾರೆ ಇವತ್ತಿನ ಕಾಲಕ್ಕೆ. ಮೋಸ ಮಾಡೋರು ಎಲ್ಲಿವರೆಗೂ, ಮೋಸ ಹೋಗೋರು ಇರ್ತಾರೆ, ಮೋಸ ಮಾಡೋರು ಇದ್ದೇ ಇರ್ತಾರೆ, ಮಂಗ ಆಗೋವರೆಗೂ ಮಂಗ ಮಾಡೋರು ಇದ್ದೇ ಇರ್ತಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಬಿಸ್ನೆಸ್ನ ಶುರು ಮಾಡ್ತೀರಾ, ಯಾವುದೇ ಇದೇ ಮಾಡ್ತೀರಾ ಅಂದರೆ ಆಫ್ಲೈನ್ ಶುರು ಮಾಡಿ. ಜನ ಏನಾಗುತ್ತೆ 2,000 ರೂಪಾಯಿ ಕೊಟ್ಟು ಪೆನ್ಸಿಲ್ ಬಿಸ್ನೆಸ್ಸಿಗೆ ಶುರು ಆಗ್ತಾರೆ. ಆಮೇಲೆ ಏನಾಗುತ್ತೆ 2,000, ಆಮೇಲೆ ಒಂದು ತಿಂಗಳು 2 ತಿಂಗಳು ಆದಮೇಲೆ ಫೋನ್ ಇತ್ತಲ್ವಲ್ಲ, ಅವಾಗ ಏನಾಗುತ್ತೆ 2,000 ರೂಪಾಯಿನ ಅಷ್ಟೇ ಗುರು, ಇನ್ನೇನು ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋದು ದುಡ್ಡಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ. ಆ ಕಾರಣಕ್ಕೋಸ್ಕರ ಮೋಸ ಹೋಗಬೇಡಿ. ಮೋಸ ಹೋಗೋರ್ಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಈ ಪೆನ್ಸಿಲ್ ಐಡಿಯಾಗಳು, ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ನಿಮ್ಗೆ ಶೇರ್ ಮಾಡ್ತಿರ್ತಾರೆ, ಈ ಥರ ಖತರ್ನಾಕ್ ಐಡಿಯಾಗಳನ್ನ ಶೇರ್ ಮಾಡೋರ್ಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ, ನಿಮಗೆ ಗೊತ್ತಿರೋ ನಿಮ್ಮ ಸಂಬಂಧಿಕರು, ನಿಮಗೆ ಯಾರ್ಯಾರು ಅಕ್ಕಪಕ್ಕದವ್ರು ಇದ್ದಾರೆ ಅವ್ರಿಗೆ ಒಂದು ಜಾಗೃತಿ ಆಗಲಿ ಅಂತ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಹೊಸ ಜಾಬ್ ಅಪ್ಡೇಟ್ಗಳು, ನಾನು ಜೆನ್ಯೂನ್ ಜಾಬ್ ಅಪ್ಡೇಟ್ ಇರ್ತೀನಿ, ಸರ್ಕಾರೇತರ ಜಾಬ್ಗಳು, ಇಂಟರ್ನ್ಶಿಪ್ ಸ್ಕೀಮ್ಗಳು, ಹೊಸ ಬಿಸ್ನೆಸ್ ಐಡಿಯಾಗಳು ಕೂಡ ಬಗ್ಗೆ ಮಾತಾಡ್ತಿರ್ತೀನಿ. ನನ್ನ ಮೋಟಿವೇಶನ್ ಏನಂದರೆ ನಿಮಗೆ ಒಂದು ಕೆಲಸವಾಗಿ ಸಿಗಬೇಕು. ನಿಮ್ಮ ಮನೇಲಿ ಒಂದು ಕೆಲಸ ನಿಮಗಿಲ್ಲ ಅಂದರೆ ಎಷ್ಟು ಮರ್ಯಾದೆ ಹೋಗುತ್ತೆ ಅಂತ ನನಗೆ ಗೊತ್ತು. ನಾನು ಕೆಲಸ ಇಲ್ದಿರೋ ಟೈಮ್ಗಳು ನಾವು ನೋಡಿದ್ದೀವಿ. ಮತ್ತು ಅಕ್ಕಪಕ್ಕದವ್ರಾಗಲಿ ನಿಮ್ಗೆ ಗೊತ್ತಿರೋರು ಯಾರೂ ಮರ್ಯಾದೆ ಕೊಡಲ್ಲ, ನೀವು ದುಡ್ಡನ್ನ ಅರ್ನ್ ಮಾಡಲ್ಲ, ಕೆಲಸ ಒಂದು ಹೋಗಲ್ಲ ಅಂದರೆ. ಆ ಕಾರಣಕ್ಕೋಸ್ಕರ ನಾನು ಯಾವುದೇ ಹೊಸ ಜಾಬ್ ಅಪ್ಡೇಟ್ ಇದ್ರೂ ಕೂಡ ನಾನು ಹಾಕ್ತೀನಿ. ಇಂಟರ್ನ್ಶಿಪ್ ಸ್ಕೀಮ್ ಇರ್ಬೋದು, ಜಾಬ್ ಅಪ್ಡೇಟ್ ಇರ್ಬೋದು, ಹೊಸ ಹೊಸ ರೂಲ್ಸ್ ರೆಗ್ಯುಲೇಷನ್ಸು ಸ್ಕೀಮ್ಗಳು ಯಾವುದೇ ಬಂದರೂ ನನ್ನ ಅಕೌಂಟಲ್ಲಿ ಬರುತ್ತೆ. ಅದನ್ನು ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಡೌನ್ ಮಾಡಿ, ಬೆಲ್ ಆಪ್ಷನ್ ಹೊತ್ತದಿಂದ ನನ್ನ ಅಕೌಂಟಲ್ಲಿ ಬರೋ ಪ್ರತಿಯೊಂದು ಹೊಸ ಅಪ್ಡೇಟ್ಗಳು ನಿಮಗೆ ಬರುತ್ತೆ. ಹೊಸ ಜಾಬ್ ಇರ್ಬೋದು, ಯಾವುದೇ ಹೊಸ ಮಾಹಿತಿ ಇರ್ಬೋದು, ನಿಮ್ಗೆ ಫಸ್ಟ್ ಬರುತ್ತೆ. ನೀವು ಹೋಗಿ ಫಸ್ಟ್ ಅಪ್ಡೇಟ್ ಹೋಗಿ ಫಸ್ಟ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ, ಹೊಸ ಜಾಬ್ ಅಪ್ಡೇಟ್ ಹೊಸ ಮಾಹಿತಿ ಬಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಜಾಗೃತವಾಗಿರಿ, ಸತರ್ಕವಾಗಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾವುದೇ ರೀತಿ ಮೋಸ ಹೋಗಬೇಡಿ. ಸಂಬಳ ಕೊಟ್ಟು ನೀವು ಕೆಲಸ ಮಾಡಬೇಕೇ ಹೊರತು, ಸಂಬಳ ತೊಗೊಂಡು ಕೆಲಸ ಮಾಡಬೇಕು, ಸಂಬಳ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಇನ್ವೆಸ್ಟ್ ಮಾಡಿ ಕೆಲಸ ಮಾಡೋದಲ್ಲ. ಅಂಟಿಲ್ಲೆಸ್ ಇದು ಬಿಸ್ನೆಸ್ ಶುರು ಮಾಡ್ತೀರಾ ಅಂದರೆ ಆ ಥರ ಇದ್ದರೆ ನಿಮಗೆ ಚಿಕ್ಕ ಪುಟ್ಟ ಬಿಸ್ನೆಸ್ ನಿಮ್ಮ ಅಕ್ಕಪಕ್ಕದಲ್ಲೇ ಮಾಡಿ ಅಂತ ಹೇಳ್ತಾ, ಈ ಥರ ಆನ್ಲೈನಲ್ಲಿ ಮೋಸ ಹೋಗ್ಬೇಡಿ. ಆನ್ಲೈನ್ ಮೋಸ ಹೋಗೋರು ಡೈಲಿ 1000 ಜನ ಸಿಗ್ತಾರೆ ಅಂತ ಹೇಳ್ತಾ, ಹುಷಾರಾಗಿರಿ. ಪ್ರತಿ ವಿಡಿಯೋವನ್ನು ನೋಡ್ತಾ ಇರಿ. ಯಾವ್ದಾದ್ರು ಹೊಸ ಅಪ್ಡೇಟು ನಿಮ್ಗೆ ಇಷ್ಟ ಆದ ವಿಡಿಯೋ, ನೀವು ಏನಾದರೂ ಈ ಥರದಲ್ಲಿ ಮೋಸ ಹೋಗಿದ್ರೆ ಕಮೆಂಟಲ್ಲಿ ಕೂಡ ತಿಳಿಸಿ ಅಂತ ಹೇಳ್ತಾ, ಹೊಸ ಅಪ್ಡೇಟ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಸ್ನೇಹಿತರೆ.